ಯಾಕ್ರಿ ಹಿಂಗೆ ಸುಮ್ಕೆ ಕೂತ್ಕೊಬಿಟ್ಟಿದ್ದೀರಿ? ಏನಾಯ್ತು? ಯಾಕೆ ಮಕ್ಕ ಹಿಂಗೆ ಮಾಡ್ಕೊಂಡಿದ್ದೀರಿ? ಏನೂ ಇಲ್ಲ ಕಣಮ್ಮಿ, ಯಾಕಂದ್ರೆ ನಮ್ಮ ಅವ್ವ ಸಾನ ಗೆಪ್ತಿ ಬತ್ತಾವಳೆ. ಅದಕ್ಕೆ ಏನು ಮಾಡ್ತಾವಳೋ ಏನು ತಿಂತಾವಳೋ ಅವ್ರ ಮನೆಗೆ, ಅದಕ್ಕೆ ಯೋಚನೆ ಆಯ್ತದ ಕಣಮ್ಮಿ. ಹ್ಞೂ ಕಣ್ರಿ, ನನಗೂ ಸಾನೇ ಯೋಚನೆ ಆಗ್ತದೆ. ಏನು ಮಾಡ್ಕೊಂಡ್ರು ಎತ್ ಮಾಡ್ಕೊಂಡ್ರು? ಹೋಗಿ ಕರ್ಕೊಬರುವ? ಬೇಡ ಬೇಡ, ಇನ್ನೂ 2 ದಿವಸ ಇರಲಿ. ಅಮ್ಮಂಗೆ ಅರ್ಥ ಆಗ್ಬೇಕು ಅವ್ರ ಬಂಡವಾಳ ಏನು ಅನ್ನೋದು. ಆಮೇಲೆ ಹೋದ್ರೆ ಬತ್ತಾಳೆ. ಏನು ಗೊತ್ತಾಗಕ್ಕೆ ಮುಂಚೆನೇ ನಾವು ಹೋಗ್ಬಿಟ್ಟು ಕರೆದ್ಬಿಟ್ರೆ ಬಂದ್ಬಿಟ್ಟಾಳ, ತಿರ್ಗಾ ಜಗಳ ಆಯ್ತದೆ ಅಷ್ಟೇ. ನೀನೆ ಆದ್ರೂ ನಮ್ಮ ಮತ್ತೆ ಹಿಂಗೆ ಮಾಡಬಾರ್ದಾಗಿತ್ತು ಹೇಳ್ರಿ. ಈ ವಯಸ್ಸಿನಾಗ ಇದೆಲ್ಲ ಬೇಕಾಗಿತ್ತೆ? ಏನು ಮಾಡ್ತೀವಿ, ಮಗಳು ನಮ್ಮ ಮಮಕಾರ ಇರ್ತದಲ್ಲ, ಹೋಗೋಳೆ. ಅರ್ಥ ಆದ್ಮೇಲೆ ಅವಳೇ ಬತ್ತಾಳೆ, ಸುಮ್ಮನಿರು. ಅತ್ತೇನು ಹಂಗೆ ಅನ್ಕೊಂಡ್ರೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಹೆಂಗೆ ಹೋಗೋದು ಅಂತಂತ. ನಾವೇ ಹೋಗಿ ಕರಿಬೇಕಲ್ವೇ ಒಂದು ಮಾತು? ಹೋಗುಮ್ಮ, ಇನ್ನೊಂದು 2 ದಿವಸ ಆಗಲಿ. ಆ ಕಡೆಯಿಂದ ವಿಷಯ ನಂಗೆ ಗೊತ್ತಾಯ್ತದೆ, ಸುಮ್ಕಿರು. ನಂಗೆ ಜನ ಅವರೇ ಗೊತ್ತಾದ ಮ್ಯಾಕೆ ಹೋಗುಮ್ಮ. ಹೋಗಿ ಕರೆದ್ರೆ ಬಂದೇ ಬತ್ತಾಳೆ. ಎಲ್ಲೋಯ್ತಾಳೆ, ಬರಲೇಬೇಕಲ್ವೇ? ಅವ್ರ ಮನ್ಯಾಗ ಎಲ್ಲ ಅನುಕೂಲ ಅದೇನ್ರಿ ಇರೋಕ್ಕೆ? ಅತ್ತೆಮ್ಮ ಯಾವ್ದಕ್ಕೂ ತಡ್ಕೊಳಕ್ಕಿಲ್ಲ. ಅನುಕೂಲ ಏನಷ್ಟಿಲ್ಲ ಕಣಮ್ಮಿ. ಅವನು ಒಂದು ಸ್ವಲ್ಪ ಕೆಲ್ಸಕ್ಕೆ ಬಾರ್ದವನೇ. ನೋಡುಮ್ಮ ಏನಾಯ್ತದೆ ಅಂತ. ಅತ್ತೆಮ್ಮ ಇದ್ದಾಗ ಕೆಲಸನೇ ಮುಗಿತಿರ್ಲಿಲ್ಲ. ಟೈಮ್ ಅದೆಷ್ಟು ಬೇಗ ಆಗೋಗ್ಬಿಡೋದು. ಅದು ಮಾಡಿಕೊಡು ಇದು ಮಾಡಿಕೊಡು ಅತ್ತತ್ತ ಇತ್ತತ್ತ ಅಂತ ಹೇಳ್ತಾನೇ ಇರೋರು. ಈಗ ಅಲ್ಲಿ ಏನು ಮಾಡ್ತಾರೋ ಏನೋ, ಎಲ್ಲ ಸಿಗ್ತದ ಅಲ್ಲಿ? ಯಾರಿಗೆ ಗೊತ್ತಮ್ಮಿ, ನಾನೇನು ಹೋಗಿದ್ನ. ನಂಗಂತೂ ಬೇಜಾರಾಗ್ಬಿಟ್ಟದೆ ಅತ್ತೆ ಇಲ್ಲದೆ. ಒಬ್ಳೆ ಯೂಸು ಅಂತ ಕೂತಿರೋದು. ಬೇಗ ಕೆಲಸನೂ ಮುಗ್ದೋಯ್ತದೆ, ಆಮೇಲೆ ಏನು ಮಾಡೋದು ಅಂತಲೇ ಗೊತ್ತಾಗಕ್ಕಿಲ್ಲ. ಅತ್ತೆ ಇದ್ರೇ ಚಂದ ಮನೆಯೊಳಗೆ. ನಾವೇನು ಕಳಿಸಿದ್ವಿ ನಮ್ಮಿ ಹೋಗು ಅಂತ? ಅವರೇ ಅಲ್ವೇ ಜಗಳ ಮಾಡ್ಕೊಂಡು ಹೋಗಿರೋದು. ಬತ್ತಾರ ಬಾ ಕಣ್ರಿ, ಅತ್ತೆ ಬಂದ್ಮ್ಯಾಕೆ ಬೇಗ ನಮ್ಮ ಮರುಣನ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಯಾವತ್ತು ಹೋಗಮ್ಮ ಅನ್ಕೊಂಡಿದ್ದೀರಾ ಇನ್ನು? ಎಲ್ಲಿಗಮ್ಮಿ, ಎಲ್ಲಿಗೆ ಹೋಗ್ಬೇಕು? ಅದೇ ಕಣ್ರಿ, ಐಶು ಮನೆಗೆ ಹೆಣ್ಣು ಕೇಳಕ್ಕೆ ಹೋಗುಮ ಅಂತ ಹೇಳಿದ್ರಲ್ಲ ನೀವು. ಅದಕ್ಕೆ ಯಾವಾಗ ಹೋಗೋದು ಇನ್ನ? ಎಲ್ಲರಿಗೂ ಹೇಳ್ಬೇಕಲ್ವೇ? ನಮ್ಮವ್ವ ಬಲಿ ಸುಮ್ಕಿರಮ್ಮಿ. ನಮ್ಮವ್ವ ಬರೋಕ್ಕೂ ಮುಂಚೆ ನಾವು ಮಾತಾಡೋಕ್ಕಾಯ್ತದ? ಆಮೇಲೆ ನಮ್ಮವ್ವ ಬಂದರೆ ಏನು ಅಂತೇಳಿ ಹೇಳು. ನನ್ನ ಮಗನೂ ಸೊಸೆ ಇದನ್ನೇ ಕಾಯ್ತಿದ್ರೇನು? ನಾನು ಅತ್ತಾಗ ಓದ್ತಿದ್ದಂಗೆ ಇತ್ತಾಗ ಮದುವೆ ವಿಚಾರ ಎಲ್ಲ ಮಾತಾಡ್ಬಿಟ್ಟವ್ರೆ ಅಂತ ಅನ್ಕೊಳಕ್ಕಿಲ್ವೇ? ನಮ್ಮವ್ವ ಬರಲಿ, ನಮ್ಮವ್ವಂತವು ಮಾತಾಡಿ ನಮ್ಮವ್ವನ್ನು ಒಪ್ಸೆ ಕರ್ಕೊಂಡು ಹೋಗುಮ್ಮ, ಆಯಿತಾ? ಆಗ ಎಲ್ಲನೂ ಸರಿ ಹೋಯ್ತದೆ. ಬರ್ತಾರೆ ತಾನೇ ಅತ್ತೆ? ಹಿಂಗೆ ಕಾಯ್ಕೊಂಡಿದ್ರೆ ಹೆಂಗೆ ಅಂತ. ಅವ್ರು ಬರ್ತಾರೆ ಅಂತ ನಾವು ಕಾಯ್ಕೊಂಡೇ ಇರೋದು, ಆಮೇಲೆ ಮುಂದಕ್ಕೆ ಹೋಯ್ತಾ ಇರ್ತದೆ. ಅದಕ್ಕೆ ಕೇಳಿದೆ. ಇನ್ನೊಂದು 2 ದಿವಸ ನೋಡೋಣ ಇರಮ್ಮಿ. ಇನ್ನೊಂದು 2 ದಿನ ನೋಡ್ಬಿಟ್ಟು ಹೋಗಿ ಕರಿಯಮ್ಮ ಒಂದು ಮಾತು. ಬಂದರೆ ಒಳ್ಳೇದು, ಬರಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಯ್ತದೆ? ನಾವೇ ಮುಂದುವರಿಬೇಕು ಅಷ್ಟೇನೇನೆ. ಇನ್ನೂ ಶೋಭನೆ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಕೇಳ್ಕೊಂಡಿರೋಕ್ಕಾಯ್ತದೆ? ನಾವು ಮುಂದುವರಿಬೇಕಲ್ವೇ? ನೋಡುಮ್ಮ ಆವಾಗ ಹೆಂಗಾಯ್ತದೆ ಅಂತ. ಅಷ್ಟೇ ಮಾಡೋದು, ಇನ್ನೇನು ಮಾಡೋದು? ಕಣ್ರಿ, ಇನ್ನೊಂದು 2 ದಿನ ನೋಡ್ಬಿಟ್ಟು ಹೋಗಿ ನಾವೇ ಕರಿಯೋಮ್ಮ. ಊರ ಜನ ಎಲ್ಲ ಆಗಲೇ ಬೇಕಾದಂಗೆ ಆಡ್ಕೊಳಕ್ಕೆ ಶುರು ಮಾಡ್ಬಿಟ್ಟವ್ರೆ. ಅವ್ರ ಬಾಯಿಗೆ ಸಿಗಾಕಬೇಕೆ ನಾವು? ಊರ ಜನಕ್ಕೆ ನಮಗೆ ಮಾತಾಡ್ತಾರೆ. ನಮ್ಮವ್ವ ಬಂದು ಆಮೇಲೆ ಒಂದು 2 ದಿನ ಆದಮೇಲೆ ಇಲ್ಲೇ ಸೇರ್ಕೊಬಿಟ್ರೆ, ಓ ಎಲ್ಲೋ ಮಗಳ ಮನೆಗೆ ಹೋಗಿದ್ಲೇನೋ ಇರೋಕ್ಕೆ ಬಂದವಳೆ ವಾಪಸ್ಸು ಅಂತ ಅನ್ಕೋತಾರೆ. ಊರ ಜನದ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕಾಯ್ತದ ಹೇಳು? ಆದರೂ ಸುಮಾರು ಜನಕ್ಕೆ ಅನುಮಾನನೇ ಕಣ್ರಿ, ಏನೋ ಆಗದೆ ಅಂತ. ಈ ಪಕ್ಕದಾಗ ಹೋಗ್ಲು ಅವಳಲ್ಲ, ಅವಳು ನಮ್ಮನೆ ಕಡೆಗೆ ಇರ್ತದೆ, ಕಿವಿ ಎಲ್ಲ ಕೇಳಿಸ್ಕೊತಿರ್ತಾಳೆ. ಕೇಳಿಸ್ತದೆ ಅಂದರೆ ಕೇಳಿಸ್ಬಿಡ್ತದಮ್ಮಿ. ಆಗೊಂದು ಈಗೊಂದು ಮಾತು ಕೇಳಿಸ್ತದೆ ಬಿಡು. ಏನು ಸಿಟಿ ಕಟ್ಟೋಯ್ತೆ, ಪಕ್ಕದಾಗೆ ಬೆಂಕಿಪಟ್ಟಣ ಜೋಡಿಸಿರೋಕ್ಕೆ ನಮ್ಮ ಮನೆಯೂ ಇಲ್ಲದೆ ಅವ್ರ ಮನೆಯೂ ಇಲ್ಲದೆ ಹಂಗೊಂದು ಹಿಂಗೊಂದು ಮಾತು ಕೇಳಿಸಿರ್ತದೆ. ಬಿಡಮ್ಮಿ, ಯಾಕೆ ತಲೆ ಕೆಡ್ಸ್ಕತಿ? ಹ್ಞೂ ಕಣ್ರಿ. ಒಂದು ಮನೆಯಾಗೆ ಹೆಣ್ಣು ಅಂತಿದ್ರೆ ಅವರು ಇವರು ಬರ್ತಿರ್ತಾರೆ. ನನಗೂ ಆ ಥರ ಅದೇ. ಆದರೆ ಏನು ಮಾಡ್ತೀವಿ, ನಮ್ಮವ್ವ ಬರೋವರೆಗೂ ಏನೂ ಮಾತಾಡೋಕ್ಕಾಗಲ್ಲ. ನಮ್ಮವ್ವ ಬಂದ್ಬಿಟ್ರೆ ಒಂದು 2 ದಿವಸದಾಗೇ ಹೋಗ್ಬಿಟ್ಟು ನಮ್ಮದು ಅಂತ ಅನ್ನಿಸ್ಕೊಂಬಿಟ್ಟು ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ಒಂದೇನಿದ್ದ ಮನೆಗೆ ಅವರು ಇವರು ಬರ್ತಾ ಇರ್ತಾರೆ. ಅವಾಗ ಅವರು ಏನೂ ಹೇಳೋಕ್ಕಾಗೋಕ್ಕಿಲ್ಲ. ಏನೋ ಫಿಕ್ಸ್ ಆಗ್ಬಿಟ್ರೆ ನಾವು ಏನೂ ಮಾತಾಡೋಕ್ಕಾಗೋಕ್ಕಿಲ್ಲ ಅಲ್ವೇ? ಫಿಕ್ಸ್ ಮಾಡ್ಕೊಬಿಡುವ. ನನಗೂ ಅರ್ಜೆಂಟ್ ಅದೇ. ಇವನೊಬ್ಬಂದು ಮಾಡಿಬಿಟ್ರೆ ಆಮೇಲೆ ಚಿಕ್ಕೊಂದು ಹೆಂಗೋ ಆಯ್ತದೆ. ಹ್ಞೂ ಕಣ್ರಿ,
ಮೊದಲು ಅದನ್ನ ಹೋಗ್ಬಿಟ್ಟು ನಮ್ಮದು ಅಂತ ಮಾಡ್ಕೊಂಡು ಬಂದ್ಬಿಡ್ಬೇಕು. ಈ ಅವರು ಇವರು ಹೇಳೋದು ನೋಡಿದ್ರೇನೆ ಕೇಳೋಕ್ಕೆ ಭಯ ಆಯ್ತದೆ. ಆ ಪಾರಕ್ಕ ಇಲ್ಲಿ, ಆ ಪಾರಕ್ಕ ಅಂತೂ ಅದ್ಯೋ ಹೆಣ್ಣು ಹೊಡ್ಬಿಟ್ಟವಳು ಮಗನಿಗೆ, ಎಲ್ಲೂ ಸೆಟ್ ಆಯ್ತಿಲ್ಲ ಅಂತೆ. ಪಾಪ ಅವಳಂತೂ ಯೋಸು ಅಂತ ಹುಡುಕ್ಲಮ್ಮಿ, ಯಾರಿಗೆ ಅಂತ ಹೇಳಮ್ಮಿ ಅಂತಾಳೆ. ಹಂಗೆ ಕಡಿಮೆ ಆಗಿರೋದು ಎಲ್ಲ ಗಂಡ್ಮಕ್ಳು ಅಂತ ಗಂಡ್ಮಕ್ಳು ಜಾಸ್ತಿ ಆಗ್ಬಿಟ್ಟವೆ, ಹೆಣ್ಗಳೇ ಸಿಗೋಕ್ಕಿಲ್ಲ. ಅವು ಸಿಕ್ಕೋವು ಜಾಸ್ತಿ ಓದ್ಕೊಬಿಟ್ಟವೆ, ಅವು ವೈಫೈನೇ ಕೇಳ್ತವೆ. ಏನು ಮಾಡೋಕ್ಕಾಯ್ತದೆ, ಕಾಲ ಹಂಗದೆ. ಗಂಡುಗಳು ಅವೇ ಬೇಜಾನು ಮದುವೆ ಆಗದೆ ನಿಂತವೆ, ಹೆಣ್ಗಳು ಸಿಗ್ತಾ ಇಲ್ಲ. ನನಗೇನೋ ನಮ್ಮ ಮರುನೊಂದು ಯೋಚನೆ ಇಲ್ಲ, ನಿನ್ನ ಚಿಕ್ಕ ಮಗೊಂದೇ ಯೋಚನೆ. ಓದೋದ್ರಾಗೂ ಇಲ್ಲ, ಬರೆಯೋದ್ರಾಗೂ ಇಲ್ಲ, ಈಗ ಯಾವ ವ್ಯವಸಾಯ ಮಾಡೋದ್ರಾಗೂ ಇಲ್ಲ. ಏನು ಮಾಡೋದು ಅವನ್ನ, ಯಾರು ತಾನೇ ಹೆಣ್ಣು ಕೊಡ್ತಾರಮ್ಮಿ? ಯಾಕ್ರಿ ಹೆಂಗಂತೀರಾ? ನನ್ನ ಮಗನಿಗೆ ಏನು ಕಮ್ಮಿ ಆಗದೆ? ಓದೋದ್ರಾಗಿಲ್ಲ ಬರೆಯೋದ್ರಾಗಿಲ್ಲ ಅಂತಂದ್ರೆ ಅವರಪ್ಪ ಮಾಡಿ ಮಡಗಿಲ್ವೇ ಆಸ್ತಿನ? ಯಾರನ್ನ ಕೊಡ್ತಾರೆ ಹೇಳು? ಹಂಗೂ ಮೀರಿ ಯಾರು ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಎಲ್ಲವೂ ಮಾಡ್ಕೊಂಡು ಮದುವೆ ಆಗ್ಬಿಟ್ಟು ಬಂದ್ಬಿಡ್ಲಾ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನೀನು ಅಷ್ಟು ಅಂದ್ರೂ ಸಾಕು ಕಣಮ್ಮಿ, ನಿನ್ನ ಮಗ ಕಾಯ್ಕೊಂಡು ಕೂತವನೆ, ಯಾರು ನಾನು ಕರ್ಕೊಂಬಂದ್ಬಿಡ್ತೇನೆ, ಅದೊಂದು ದುಡ್ಡಿಟ. ನಮಸ್ಕಾರ ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.